ಅಧಿಕ ಮಾಸದ ನಿಮಿತ್ತ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದಲ್ಲಿ ಜೂನ್ 7ರಿಂದ 13ರವರೆಗೆ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಗ್ರಂಥ ಪಾರಾಯಣ ಹಾಗೂ ಅಖಂಡ ಹರಿನಾಮ ಸಪ್ತಾಹಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎಂದು ಶ್ರೀ ಚೈತನ್ಯ ಸದ್ಗುರು ಹರಿಪ್ರಸಾದ ಮಹಾರಾಜ್ ಹೇಳಿದರು. ಇವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಮಹಾರಾಷ್ಟ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಪಂಡರಾಪುರ ಶ್ರೀ ಚೈತನ್ಯ ಸದ್ಗುರು ಹರದಾಸ್ವಾಮಿ ಹಿರೇಹರಕರ ಬಹು ಉದ್ದೇಶಿತ ಸಂಸ್ಥೆ ಹಾಗೂ ಪಂಡರಾಪುರದ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಧಿಕ ಮಾಸದ ವಿಶೇಷ ಪ್ರಯುಕ್ತ ಜೂನ್ 7ರ ರವಿವಾರ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿಯ ಸಾಮುದಾಯಿಕ ಪಾರಾಯಣ ಹಾಗೂ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮಗಳಿಗೆ ಭಕ್ತಿಪೂರ್ವಕ ಚಾಲನೆ ಸಿಗಲಿಕ್ಕಿದೆ. ತದನಂತರ ಜೂನ್ 13ರ ಶನಿವಾರ ಮಹಾಮಂಗಳದೊಂದಿಗೆ ಈ ಧಾರ್ಮಿಕ ಸಪ್ತಾಹ ಸಂಪನ್ನಗೊಳ್ಳಿಕ್ಕಿದೆ ಎಂದು ಶ್ರೀಗಳು ಹೇಳಿದರು. ಜೂನ್ 7ರ ರವಿವಾರ ಬೆಳಿಗ್ಗೆ 7 ಗಂಟೆಗೆ ಸಂಸ್ಥೆಯ ವತಿಯಿಂದ ಪ್ರಪ್ರಥಮ ಬಾರಿಗೆ ಶ್ರೀ ಗ್ರಂಥರಾಜ ಜ್ಞಾನೇಶ್ವರಿ ಗ್ರಂಥದ ಮಹತ್ವದ ಬಿಡುಗಡೆ ಸಮಾರಂಭ ಜರುಗಲಿಕ್ಕಿದೆ. ಈ ಸಮಸ್ತ ಧಾರ್ಮಿಕ ಕಾರ್ಯಕ್ರಮಗಳು ಮಹಾಮಂಡಲೇಶ್ವರ 1008 ಶ್ರೀ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಹಾರಾಜರು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಚೈತನ್ಯ ಸದ್ಗುರು ಹರಿಪ್ರಸಾದ್ ಶಾರದಾ ಸ್ವಾಮಿ ಹಿರೇಹರಕರ ಅವರ ನೇತೃತ್ವದಲ್ಲಿ ನೆರವೇರಲಿಕ್ಕಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಆರ್.ಟಿ. ಪಾಟೀಲ್, ರಮೇಶ್ ಹರಕೇರಿ, ಪಾಪು ಸಿಂಗ್ ರಜಪೂತ್, ಗೋಪಾಲ್ ತೇಜಪ್ಪ ಮಹಾರಾಜ್ ಹಾಗೂ ವಿನೋದ್ ಕುಮಾರ್ ಕಾಸರಗೋಡು ಸೇರಿದಂತೆ ಸಂಸ್ಥೆಯ ಮುಖಂಡರು ಉಪಸ್ಥಿತರಿದ್ದರು. 4:30ರಿಂದ ಕಾಕಡಾರತಿ ನಡೆಯುತ್ತಿದೆ. ತದನಂತರ ಸಾಮುದಾಯಿಕ ಪಾರಾಯಣ 12ರವರೆಗೆ. 12ರ ನಂತರ ಒಂದು ಕೀರ್ತನೆ, ಹರಿ ಕೀರ್ತನೆ ನಡೆಯುತ್ತೆ ಕನ್ನಡದಲ್ಲಿ. ತದನಂತರ ಸಾಯಂಕಾಲ ಪ್ರವಚನ ಮತ್ತು ನಾಮ ಜಪ. ಸಂಜೆ 7ರಿಂದ 9ರವರೆಗೆ ಮತ್ತು ಹರಿಕೀರ್ತನೆ. ಇವು ದಿನನಿತ್ಯವಾಗಿ 7 ದಿನವರೆಗೆ ಕಾರ್ಯಕ್ರಮ ನಡೀತಾ ಬರ್ತಿದೆ, ಜರುಗಲಿದೆ. ತದನಂತರ 7ನೇ ದಿನ ಒಂದು ದಿಂಡಿ ನಗರ ಪ್ರದಕ್ಷಿಣೆ ಅಂತೇಳಿ ದಿಂಡಿ ಸೋಳ ತೆಗಿತೀವಿ ಅನೇಕ ಭಕ್ತರಿಂದ. ಆ ದಿಂಡಿ ಸೋಳ ಪ್ರಾರಂಭವಾಗಿ ಕೊನೆಗೆ ಕಾಲಾ ಕೀರ್ತನದೊಂದಿಗೆ, ಅಂದ್ರೆ ಕೃಷ್ಣನ ಮೊಸರನ ಗಡಿಗೆ ಇರ್ತಲ್ಲ, ಅದು ಹೊಡೆದು ಈ ಕಾರ್ಯಕ್ರಮ ಮಂಗಲ ಆಗ್ತಾ ಇದೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ತನು ಮನೋದಿಂದ ಸಹಯೋಗದಿಂದ ಈ ಕಾರ್ಯಕ್ರಮವು ಚೈತನ್ಯ ಸದ್ಗುರು ಶಂಕರ ಸ್ವಾಮಿ ಸರಸ್ವಾಮಿ ಹಲಶಂಕರ್ ಬಹುದೇಶ ಸಂಸ್ಥಾ ಪಂಡರಪುರ ಅಂತರ್ಗತ ಮತ್ತು ಪಾರಾಯಣ ಸೇವೆಯ ಸಮಿತಿಯ ಸಹಯೋಗದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಎಲ್ಲರ ಸಹಕಾರ ಸಹಯೋಗದಿಂದ ಗುರುಗಳ ನೇತೃತ್ವದಲ್ಲಿ ಮತ್ತು ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಕೃಪೆಗೆ ಪಾತ್ರರಾಗಿ, ಪಾಂಡುರಂಗನ ಅವರ ಕೃಪೆಗೆ ಪಾತ್ರರಾಗಿ, ಶ್ರೀ ಮಂಜುನಾಥ ದೇವರ ಕೃಪೆಗೆ ಹಾಗೂ ರಾಮ ಮಂದಿರದ ಆರಾಧ್ಯ ದೇವರಾಗಿರ್ತಕ್ಕಂಥ ಇವ್ರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೃತಾರ್ಥರಾಗಬೇಕಂತ ನಾನು ಇಷ್ಟು ಹೇಳಿ ಈ ಪತ್ರಕರ್ತರಲ್ಲಿ ಉಪಸ್ಥಿತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು